ಜಯ ರಾಘವ ಜಯ ರಾಘವ ಜಯ ದೇವ ದೇವ ಜಯ ರಾಘವ ಜಯ ದೇವ್ಯ ಭಾವ ಜಯ ಮೌನಿ ದೇಯ ಜಯ ದೇವ್ಯ ಭಾವ ಜಯ ಮೌನಿ ದೇಯ ಪ್ರಭ ಪ್ರಾಂಗ ದೇವ ಜಯ ರಾಘವ ದೇವ ಜಯ ರಾಘವ ಶ್ರೀರಾಮಂ ರವಿಕುಲಾಮೃತಂ ಅಪ್ರಮೇಯ ಕುಲತನ ನಿಧಿ ಸೋಮ ಗಲತರ ಸುಗುಣಾಭಿರಾಮ ವಿನುತ ಸುಂದರ ನಾಮ ವಿನುತ ಸುಂದರ ನಾಮ ಜಗದಾತ ಲೋಕಾಭಿರಾಮ ವರ ರಘುರಾಮಚಂದ್ರ ರಾಮ ರಮಣೀಯ ನಾಮ. ನಿನ್ನ ನಾಮಾಮೃತವು ಎಷ್ಟೊಂದು ವಿಚಿತ್ರವಾಗಿರುವುದು ರಾಮ. ನಿನ್ನ ಸಾಮರ್ಥ್ಯವನ್ನು ಎಷ್ಟು ಕೊಂಡಾಡಿದರೂ ಸಾಲದಾಗಿದೆ ದೇವ. ದಶರಥನಂದನ ದಶಗಂಟೆ ಮರ್ದನ ಧರಣೀಶ ರಮಣ ಧರ್ಮ ಮಾರ್ಗ ಪಾರಾಯಣ ರಾಮಚಂದ್ರ ಹೇ ರಾಘವ. ಓಹೋ, ಇದೇನಿದು ಗುಡುಗಿನ ಶಬ್ದವಾಗುತ್ತಿರುವುದಲ್ಲ? ಆಕಾಶವೇನಾದರೂ ನಡುಗುವುದೇ? ಇಲ್ಲವಲ್ಲ. ಮತ್ತೆ ಗುಡುಗಿನ ಶಬ್ದವಾಗುತ್ತಿರುವುದಲ್ಲ? ಭೂಮಿ ಏನಾದರೂ ನಡುಗುವುದೇ? ಇಲ್ಲವಲ್ಲ. ಓಹೋ, ಹಿಂದೆ ರಾವಣನ ಧ್ವಂಸಕ್ಕಾಗಿ ನಮ್ಮ ಕಪಿವೀರರು ಮಾಡಿದ ಆರ್ಭಾಟವನ್ನು ಮೀರಿಸುವಂತಿರುವುದಲ್ಲ? ಓಹೋ, ಯಾರೋ ಪರಾಕ್ರಮಶಾಲಿಯು ಇತ್ತಲೇ ಬರುವಂತೆ ತೋರುತ್ತಿರುವುದು. ಬರಲಿ, ಅವನ ಪರಾಕ್ರಮವನ್ನು ನೋಡುವೆನು. ನನ್ನ ಬಾಲವನ್ನು ದಾರಿಗೆ ಅಡ್ಡವಾಗಿ ಹಾಕಿ ಕಾಲಹರಣೆ ಮಾಡುವೆ. ಇದೇನಿದು? ದಾರಿಗೆ ಬಾಲವು ಅಡ್ಡವಾಗಿ ಬಿದ್ದಿರುವುದಲ್ಲ? ಎಲೆ ಕಪಿ, ದಾರಿಗೆ ಅಡ್ಡವಾಗಿ ಬಿದ್ದಿರುವ ಈ ನಿನ್ನ ಬಾಲವನ್ನು ಹಿಂತೆಗೆದುಕೋ, ಇಲ್ಲವಾದರೆ ಬಾಲವು ಕತ್ತರಿಸಿ ಹೋದತ್ತು. ಎಲೆ ವೀರನೇ, ನೀನು ಯಾರು? ದೇವತೆಯೋ, ಯಕ್ಷನೋ, ಕಿನ್ನರನೋ? ಯಾರು ನೀನು? ಲೇ ಸಕಾಮೃಗವೇ, ಕಾಯಿ ಕಸುಗಳನ್ನು ಹುಡುಕಿ ಹೊಟ್ಟೆ ತುಂಬ ತೇಗಿ ಕುಣಿದಾಡುವುದನ್ನು ಬಿಟ್ಟು ನಮ್ಮಂತಹ ವೀರಾಗ್ನಿಯರ ವಿಷಯವೇದಕ್ಕೆ? ಎಲೆ ವೀರಾಗ್ರಣಿಯೇ, ಈ ನಿರ್ಜನವಾದ ಪ್ರದೇಶಕ್ಕೆ ನೀನು ಬರಲು ಕಾರಣವೇನು? ನಿನ್ನ ಆಕಾಶ ಪುರಾಣಕ್ಕೆ ಅವಕಾಶವಿಲ್ಲ. ದಾರಿಗೆ ಅಡ್ಡವಾಗಿ ಬಿದ್ದಿರುವ ಈ ನಿನ್ನ ಬಾಲವನ್ನು ಹಿಂತೆಗೆದುಕೋ, ಇಲ್ಲವಾದರೆ ಬಾಲವು ಕತ್ತರಿಸಿ ಹೋದತ್ತು. ಪುಣ್ಯಾತ್ಮನೇ, ಮುಪ್ಪಿನಿಂದ ಶಕ್ತಿ ಕುಂಬಿ ಕುಳಿದಿರೋ ತಲವನ್ನು ಬಿಟ್ಟು ಚಲಿಸಲಾರೆ. ನಾನು ಈ ಬಾಲವನ್ನು ಕದಿಸಲು ಸಾಧ್ಯವಿಲ್ಲ. ನೀನೇ ಹೆತ್ತೆ ಹಾಕಿ ಮುಂದಕ್ಕೆ ಹೋಗು. ಆಗಲಿ. ಬಾಲವು ಕದಲ್ತಾ ಇಲ್ವಲ್ಲ? ನನ್ನ ಗದೆಯಿಂದ ಬಾರವೇ?
ವಿಚಿತ್ರವಾಗಿರುವುದಲ್ಲ. ಇರಲಿ, ಇದನ್ನು ಕತ್ತರಿಸಿ ಹಾಕಿ ಮುಂದಕ್ಕೆ ಹೋಗುವೆನು. ಅಯ್ಯೋ, ಈ ಅಪಮಾನಕ್ಕೆ ಗುರಿಯಾದ ನಾನು ಬದುಕಿದ್ದರೇನು ಸತ್ತರೇನು? ಎಲೆ ವೀರನೇ, ನೀನು ಯಾರು? ಎಲೆ ವೀರಾಗ್ರಣಿಯೇ, ಕಾಡುಕಬೇಡನೆ ಆಕಾಶ ಪುರಾಣಕ್ಕೆ ಅವಕಾಶವಿಲ್ಲವೆಂದು ಆತರ ಪಡ್ತಿರೋ ನೀನು ವ್ಯರ್ಥವಾಗಿ ಕಾಲ ಕಳೆಯಬಹುದೇ? ನಾನು ವಾನರ, ಈ ಬಾಳೆಗಿಡದ ಮರೆಯಲ್ಲಿ ಕುಳಿತು ಕಾಲಹರಣೆ ಮಾಡುತ್ತಿರುವನು. ನೀನು ಯಾರು? ನಿನ್ನಿಂದ ವಂಶವು ಪವಿತ್ರವಾಗಿರುವುದು. ಅಯ್ಯೋ ವಾನರ ವೀರನೇ, ನಾನು ಚಂದ್ರವಂಶದ ಪಾಂಡವರಾಜನಿಗೆ ಧರ್ಮ, ಭೀಮ, ಅರ್ಜುನ, ನಕುಲ, ಸಹದೇವರಲ್ಲಿ ಎರಡನೆಯನಾದ ಭೀಮಸೇನನೇ ನಾನು. ನಮ್ಮ ಅಗ್ರಜನಾದ ಧರ್ಮರಾಯನು ಮಾಡಬೇಕೆಂದಿರುವ ರಾಜಸೇವೆಯ ಮಂಟಪಕ್ಕೆ ಪುರುಷಾಮೃಗವನ್ನು ಕರೆತರಲು ನನ್ನನ್ನು ಹಿಮಾವತ್ ಪರ್ವತಕ್ಕೆ ಕಳಿಸಿರುವರು. ಅದಕ್ಕಾಗಿ ಹೋಗಬೇಕೆಂದು ಬಂದಿರುವೆನು. ಅಪ್ರತಿಮ ಬಲಶಾಲಿಯಾದ ನೀನು ಯಾರು ದೇವ? ತ್ರೇತಾಯುಗದಲ್ಲಿ ಲೋಕವನ್ನು ಉದ್ಧರಿಸಲು ಅವತರಿಸಿದ ಶ್ರೀರಾಮಚಂದ್ರನಿಗೆ ಕಿಂಕರನು, ಜಗತ್ಪಾರಾಯಣನಾದ ವಾಯುವಿಗೆ ಪುತ್ರನು, ಅಂಜನಾದೇವಿಯ ಗರ್ಭದಲ್ಲಿ ಜನಿಸಿದವನು. ತಮ್ಮನಾದ ನಿನ್ನ ಕನ್ನಡ ಇದರವೇ ಶುಭ ದಿನವಲ್ಲವೇ? ದೇವ, ನಾನು ದುಡುಕಿ ಮಾತನಾಡಿದ ನನ್ನ ಅಪರಾಧವನ್ನು ಮನ್ನಿಸು ದೇವ. ಮಗು ಭೀಮಸೇನ, ಬಾ ನನ್ನು ಆಲಗಿಸು. ಮಗು ಭೀಮಸೇನ, ರಾಮರೂಪಿಯಾಗಿ ಅವತರಿಸಿರುವ ಶ್ರೀಕೃಷ್ಣ ಪರಮಾತ್ಮನು ಕುಶಲವೇ? ಆತನ ಸೇವಾ ಸೌಖ್ಯವನ್ನು ಅನುಭವಿಸುತ್ತಿರುವ ನೀನೇ ಧನ್ಯನು. ದೇವ, ನನ್ನ ಮನೋರಥ ಹೊಂದಿರುವುದು ಅದೇನು ಹೇಳು? ಸತಯಜನ ವಿಶ್ವಮಯವಾದ ಸಮುದ್ರವನ್ನು ದಾಟಿ ಬಂದ ನಿನ್ನ ವಿಶ್ವರೂಪವನ್ನು ನೋಡಬೇಕೆಂದು ಆಸೆ ಆಗಿರುವುದು ದೇವ. ಇದು ದ್ವಾಪರ ಯುಗ. ತ್ರೇತಾಯುಗದಿಲ್ಲ ಧರ್ಮವು ಆಕೃತಿಯು ಈ ಯುಗದಲ್ಲಿ ಬರಲಾರದು. ಈ ಯುಗದಲ್ಲಿನ ಸಾಮರ್ಥ್ಯವು ಕಲಿಯುಗದಲ್ಲಿ ಬರಲಾರದು. ಆದ್ದರಿಂದ ಈಗಿನ ಮಾನವರಿಗೆ ಆಗಿನ ರೂಪವು ಗೋಚರವಾಗದು. ದೇವ, ನೀನು ಅನುಗ್ರಹಿಸಿದರೆ ಯಾವುದು ತಾನೇ ಅಸಾಧ್ಯ? ವತ್ಸ, ಹಾಗಾದರೆ ಕೇಳು. ರಾಮ ಪರಾಂ ಧಾಮ, ರಾಮ ದಶರಥ ರಾಮ, ರಾಮ ಪರಾಂ ಧಾಮ, ರಾಮ ದಶರಥ ರಾಮ, ಬಾಸುರ ನಾಮ ಪರಾ ರಾಮ ನಾಮ. ಬಾಸುರ ನಾಮ ಸದಾ ರಾಮ ನಾಮ, ರಾಮ ಪರಾಮ, ರಾಮ ಪರಾಮ ಪಾವನ ನಾಮ, ರಾಮ ಪರಾಮ. ದಶರಥ ರಾಮ, ರಾಮ ರಾಕ್ಷಸ ಭೀಮ, ದಶರಥ ರಾಮ, ರಾಮ ರಾಕ್ಷಸ ಭೀಮ, ರಘುರಾಮಚಂದ್ರ ರಾಮಚಂದ್ರ. ರಘುರಾಮಚಂದ್ರ ರಾಮಚಂದ್ರ, ರಾಮ ಪರಾಮ, ರಾಮ ಪರಾಮ ಪವನ ನಾಮ, ರಾಮ ಪರಾಮ. ಜೈ ರಘುವೀರ ಸಮರ್ಥ. ನಮೋ ವಾಯುಪುತ್ರ, ನಮೋ ಸುರಚರಿತ್ರ, ನಮೋ ಅಂಜನದೇವಿ ಗರ್ಭ ಸಂಚಾತ, ಸೀತ ಪ್ರಧಾನ ಕಾರ್ಯದೂತ, ನಮಸ್ತೆ ನಮಸ್ತೆ ನಮಸ್ತೆ. ಅಂಜನಾ ಸ್ತಂಭವ
ನಿನ್ನ ದಿವ್ಯ ರೂಪವನ್ನು ನೋಡಿ ತೃಪ್ತನಾದನು. ಇನ್ನು ಪೂರ್ವ ರೂಪವನ್ನು ಧರಿಸಿ ಅನುಗ್ರಹಿಸು ದೇವ. ಭೀಮ, ನೀನು ಹೊರಟಿರುವ ಕಾರ್ಯವು ಸಾಮಾನ್ಯವಾದದ್ದಲ್ಲ. ಆ ಪುರುಷಾಮೃಗವು ವಾಯುವಿಹಾರದಿಂದ ಬರುವನು. ಅವನೊಡನೆ ನೀನು ನಡೆಯಬಲ್ಲೆಯ? ದೇವ, ನಿನ್ನ ಅನುಗ್ರಹ ಇದ್ದರೆ ನಾನು ನಡೆಯಲು ಸಿದ್ಧನಾಗಿರುವೆ. ನೀ ನಡೆಯದೆ ಹೋದರೆ ಅಪಾಯಕ್ಕೂ ಅಪಹಾಸ್ಯಕ್ಕೂ ಹೀಳಾಗುವೆ. ಭೀಮ, ಇದೋ ನನ್ನ ಲಾಂಗುಲದಲ್ಲಿ 3 ರೋಮಗಳನ್ನು ತೆಗೆದುಕೋ. ಹಾಗಲಿ. ಸ್ವಾಮಿ, ನೀನೇ ಅನುಗ್ರಹಿಸು. ರೋಮನು ಕೇಳಲು ಆಸಕ್ತನಾದನಲ್ಲ, ನೀನೇ ಅನುಗ್ರಹಿಸು. ಭೀಮ, ಇದೋ ನಾನೇ ಕೊಡೆನು, ತೆಗೆದುಕೋ. ಇದನ್ನು ಭದ್ರವಾಗಿ ಇಟ್ಟುಕೊಂಡು ಆ ಪುರುಷಾಮೃಗವು ವಾಯುವಿಹಾರದಿಂದ ಬರುವನು. ಆ ಮಹಾದೇವನ ಭಕ್ತನಾದ ಪುರುಷಾಮೃಗವು ಯಾಗಶಾಲೆಗೆ ಬರಬೇಕೆಂದು ಕರೆ. ಆತನು ನಿನ್ನ ಮಾತನ್ನು ಲಾಲಿಸಿ ಬರುವನು. ಆತನು ಬರುವಷ್ಟರೊಳಗಾಗಿ 1 ರೋಮವನ್ನು ನೆಲದ ಮೇಲೆ ಹಾಕು. ಆಗ ಪರಸಿಮರು ಪ್ರತ್ಯಕ್ಷನಾಗುವನು. ಪುರುಷಾಮೃಗವು ಶಿವಾರ್ಚನೆ ಮಾಡಿದ್ದಲ್ಲದೆ ಮುಂದಕ್ಕೆ ಹೋಗುವುದಿಲ್ಲ. ಹಾಗೆಯೇ ಮುಂದಕ್ಕೆ ಹೋಗು. ಮತ್ತೆ ಸಮೀಪಿಸಿದರೆ ಇನ್ನೊಂದು ರೋಮವನ್ನು ಹಾಕು. ಹೀಗೆ ರೋಮಗಳು ಮುಗಿಯುವಷ್ಟರಲ್ಲಿ ಇಂದ್ರಪ್ರಸ್ಥಪುರವನ್ನು ಸೇರು. ಇಲ್ಲದಿದ್ದರೆ ನಿನಗೆ ಕೇಡು ಸಂಭವಿಸುವುದು. ಅಗ್ರಜ, ತಮ್ಮ ಆಜ್ಞಾನುಸಾರವಾಗಿ ನಡೆದುಕೊಳ್ಳುವೆನು. ಜಯಸಾಯಿಯಾಗಿ ಹೋಗಿ ಬಾ. ನಿನಗೆ ಮಂಗಳವಾಗಲಿ. ರಾಮ ಕಮಲ ಮೇಘ ಕಾಮ ಧನುಜ ಕೊಲ್ ವಿಮಾನ ಗತರಥ ರಾಮ ರಾಮ ಕಮಲ ಮೇಘ ಕಾಮ ಧನುಜ ಕೊಲ್ ರಾಮ ರಘುಕುಲ ಬಲ ಪರಂದಾಮನ ಮನ ಪರಂದಾಮನ ರಾಮ ಕಮಲ ಮೇಘ ಕಾಮ ಅರ ಅರ ಚಂಬ ಮಹಾದೇವ ನಿನ್ನ ಅರ ಅರ ಚಂಬ ಮಹಾದೇವ ನಿನ್ನ ಏನನ ಕಾವರ ಎಂಬ ಶಂಕರ ಏನನ ಕಾವರ ಗೌರಿ ಮನೋಹರ ಗಂಗಾಧರನೆ ಗೌರಿ ಮನೋಹರ ಗಂಗಾಧರನೆ ಪಾಲಲೋ ಜನನೆ ಪಾರ್ವತಿ ನಮನ ಪಾಲಲೋ ಜನನೆ ಪಾರ್ವತಿ ಚಂಬ ಮಹಾದೇವ ನಿನ್ನ ಏನನ ತಾವರ ಚಂಬ ಶಂಕರ ಚಂಬ ಶಂಕರ ಚಂಬ ಶಂಕರ ಪಾರ್ವತಿ ವಲ್ಲಭ ಕೈಲಾಸವಾಸ ಕೈಲಾಸವಾಸ ಪ್ರಮದಾಧಿಪತಿಯೇ ಪ್ರಸನ್ನನಾಗು. ಇದೋ ನಿನಗೆ ಅನಂತ ವಂದನೆಗಳು.
ಎಂದು ತೋರುವುದು. ಹತ್ತ ಕಡೆ ಹಂಸ ಪಕ್ಷಿಗಳು ಸಾಲು ಸಾಲಾಗಿ ಬರುತ್ತಿರುವುದು. ಕಮಲ ಸೌಲಭ ವಿಶಿಷ್ಟನಾದ ಗಂಧವಾಹನನು ಅನರ್ಥಮಯನಾಗಿ ಪುತ್ರವಾತ್ಸಲ್ಯದಿಂದ ಕುಶಲ ಪ್ರಶ್ನೆಯನ್ನು ಕೇಳುತ್ತಿರುವನು. ತಂಗಳಿಗೆ ಮಕ್ಕಳಿಲ್ಲದ ಪ್ರೀತಿಯು ವರ್ಣಾಜಿತವಾದಿದ್ದೇ ಸರಿ. ದೇವ, ಈ ಪ್ರದೇಶದಲ್ಲಿ ಪುರುಷಾಮೃಗವು ಎಲ್ಲಿರುವನು ತಿಳಿಯಲು ಆಸಕ್ತನಾದನಲ್ಲ. ಶಂಭೋ ಮಹಾದೇವ, ಹರ ಹಲೋ. ಮಹಾದೇವ. ಮಾನಸ ಸರೋವರದ ದಕ್ಷಿಣ ಭಾಗವು ಇದೆ ಅಲ್ಲವೇ? ಹರ ಅಲ್ಲೊಂದು ಗುಹೆ ಕಾಣುವುದು. ಮಹಾದೇವ. ಅಲ್ಲಿಗೆ ಹೋಗಿ ನೋಡೋಣ. ದೇವ, ಹರ ಗುರುವು ಮಹಾದೇವ. ಸುವಾಸನೆಯಲ್ಲಿ ಕುಳಿತಿರುವುದು. ಇರಲಿ, ಶಂಭೋ ಪೂಜೆ ಮುಗಿದ ಮಹಾದೇವ. ಮೇಲೆ ಮಾತನಾಡಿಸೋಣ. ಶಂಭೋ ಮಹಾದೇವ. ಮುರುಘೇಶ್ವರ, ನಿನಗೆ ವಂದನೆಗಳು. ಇದೇನಿದು ಮನುಷ್ಯ ವಾಸನೆ? ಏಕಾಂತ ಪ್ರದೇಶಕ್ಕೆ ಬರುತ್ತಕ್ಕವರ್ಯಾರು? ಎಲೆ ನೀನು ಯಾರು? ಇಲ್ಲಿಗೆ ಏಕೆ ಬಂದೆ? ನನ್ನಿಂದ ಏನಾಗಬೇಕು? ಎಲೆ ಶಿವಶರಣನೇ, ಪಾಂಡವಂಶಜರಾದ ಧರ್ಮ, ಭೀಮ, ಅರ್ಜುನ, ನಕುಲ, ಸಹದೇವರಲ್ಲಿ ಎರಡವನೇನಾದ ಭೀಮಸೇನನೇ ನಾನು. ನಮ್ಮ ಅಗ್ರಜನಾದ ಧರ್ಮರಾಯನು ಮಾಡಬೇಕೆಂದಿರುವ ರಾಜಸೇವೆಯ ಮಂಟಪದಲ್ಲಿ ಮೃತ್ಯುಂಜಯನ ಪರಮ ಭಕ್ತನಾದ ನೀನು ಬಾರದೇ ಇದ್ದರೆ ಯಾಗವು ಸಾಂಗವಾಗುವುದಿಲ್ಲ. ಆ ಕಾರ್ಯಕ್ಕೆ ನೀನು ನೆರವಾಗಬೇಕೆಂದು ನಿನ್ನನ್ನು ಪ್ರಾರ್ಥಿಸಲು ಬಂದಿರುವೆನು ದೇವ. ಭೀಮ, ನಿನ್ನ ಅಣ್ಣನ ಸಂಕಲ್ಪವು ಶ್ಲಾಘನೀಯವೇ ಸರಿ. ನೀನು ಇಷ್ಟು ಪ್ರೀತಿಯಿಂದ ಕರೆಯುತ್ತಿರುವೆ, ನಾನು ಬಾರದೇ ಇರುವುದಿಲ್ಲ. ನನ್ನೊಡನೆ ನೀನು ನಡೆಯಲು ಸಿದ್ಧನಾಗಿರುವೆಯಾ? ದೇವ, ನಿನ್ನ ಅನುಗ್ರಹ ಇದ್ದರೆ ನಾನು ನಡೆಯಲು ಸಿದ್ಧನಾಗಿರುವೆನು. ನನ್ನೊಡನೆ ನಡೆಯದೇ ಹೋದರೆ ನಿನ್ನನ್ನು ನೆಲಕ್ಕೆ ಅಪ್ಪಳಿಸಿ ಕೊಲ್ಲುವೆನು. ಅದಕ್ಕೆ ಸಮ್ಮತಿಸುವೆಯಾ? ಹಾಗೇ ಆಗಲಿ. ಹಾಗಾದರೆ ಹೋಗು. ಭೀಮ, ಭೀಮ. ಇದೇನಿದು? ಪುರುಷಮೃಗ ವೇಗವು ಹೆಚ್ಚಾಯಿತು. ನಮ್ಮ ಅಗ್ರಜನು ಅನುಗ್ರಹಿಸಿದ ಆಂಜನೇಯನು ಅನುಗ್ರಹಿಸಿದ 3 ರೋಮಗಳಲ್ಲಿ ಒಂದು ರೋಮವನ್ನು ಇಲ್ಲಿ ಹಾಕಿ ಮುಂದಕ್ಕೆ ಹೋಗುವೆನು. ಜೈ ಹರ ಹರ ಮದೇವ್. ಭೀಮ, ಭೀಮ, ಭೀಮ. ಪರಮಾತ್ಮ, ನನಗೆ ದರ್ಶನವೆತ್ತಿರುವೆಯಾ? ನಾನು ಎಂಥ ಭಾಗ್ಯಶಾಲಿಯು. ನಿನ್ನನ್ನು ಅನಂತ ಭಕ್ತಿಯಿಂದ ಪೂಜಿಸುವೆ. ಅಲ್ಲಿ ಇಟ್ಕೊಬಿಡ್ಲ ಹೇಗೆ? ದೇವ ದೇವ ವಸುದೇವ ಸುಧಾಕರ ಗಂಗಾಧರನಿಗೆ ನಮೋ ನಮೋ. ದೇವ ದೇವ ವಸುದೇವ ಸುಧಾಕರ ಗಂಗಾಧರನಿಗೆ ನಮೋ ನಮೋ. ಮಾನವ ದೈತ್ಯ ಲಾವಣ್ಯ ಚಂದ್ರಂಬರಧರ ನಮೋ ನಮೋ. ನಮೋ ನಮೋ, ನಮೋ ನಮೋ, ನಮೋ ನಮೋ, ಓಂ ನಮೋ ನಮೋ. ಗಂಗಾಧರನಿಗೆ ನಮೋ ನಮೋ, ಓಂ ನಮೋ ನಮೋ, ಓಂ ನಮೋ ನಮೋ. ಸಕಲ ಜನವರ ದುರಿತ ನಿವಾರಣ ಪರಮ ಪಾವನ ನಮೋ ನಮೋ. ಸಕಲ ಜನವರ ದುರಿತ ನಿವಾರಣ ಪರಮ ಪಾವನ ನಮೋ ನಮೋ. ಕರುಣಾಸಾಗರ ಚಂದ್ರಕಲಾಕರ ನಿಮ್ಮಯ ರೂಪಿಗೆ ನಮೋ ನಮೋ. ನಮೋ ನಮೋ, ಓಂ ನಮೋ ನಮೋ, ನಮೋ ನಮೋ, ಓಂ ನಮೋ ನಮೋ, ಓಂ ನಮೋ ನಮೋ. ಪರಮಾತ್ಮ, ನಿನ್ನನ್ನು ಅನಂತ ಭಕ್ತಿಯಿಂದ ಪೂಜಿಸುವೆನು. ಇದೇನು ಭೀಮನು ಹೊರಟೆ ಹೋಗಿರುವನಲ್ಲ? ಭೀಮ, ಭೀಮ, ನಿಲ್ಲು. ಭೀಮ, ಭೀಮ, ಭೀಮ.
ಇದೇನು ಮೃಗೇಂದ್ರನ ವೇಗವು ಹೆಚ್ಚಾಯಿತಲ್ಲ. ಇರಲಿ, ಇನ್ನೊಂದು ರೋಮವನ್ನು ಹಾಕಿ ಇಲ್ಲಿ ಹಾಕಿ ಮುಂದಕ್ಕೆ ಹೋಗುವುದು. ಹೋ ಮಹಾದೇವ್. ಪರಮಾತ್ಮ, ನನಗೆ ಪುನಃ ದರ್ಶನವೆತ್ತಿರುವೆಯಾ? ನಾನು ಎಂಥ ಭಾಗ್ಯಶಾಲಿಯು. ನಿನ್ನನ್ನು ಅನಂತ ಭಕ್ತಿಯಿಂದ ಪೂಜಿಸುವೆನು. ನೇಚಾವರ ಗಂಗಾಧರ ದೇವಕಿ ನೇಚಾವರ ಗಂಗಾಧರ ದೇವಕಿ ನೇಚಾವರ ಮನೋ ಕೋಟಿ ತೇಜ ಭಕ್ತ ಕಲ್ಪ ಪೋಜ ಮನೋ ಕೋಟಿ ತೇಜ ಭಕ್ತ ಕಲ್ಪ ಪೋಜ ಮೌನಿ ಯೋಗಿ ಭಾಗ್ಯ ವಿನುತರ ರಾಜ ಮೌನಿ ಯೋಗಿ ಭಾಗ್ಯ ವಿನುತರ ಗಂಗಾಧರ ದೇವಕಿ ನೇಚಾವರ ಗಂಗಾಧರ ದೇವಕಿ ನೇಚಾವರ ವಾಮದೇವ ಸಾಂಬ ಕದಂಬ ವಾಮದೇವ ಸಾಂಬ ವಿನುತ ದುರ್ಗದಂಬ ಪ್ರೇಮದಿಂದ ನೋಡೈ ಪ್ರೇಮದಿಂದ ನೋಡೈ ನೀ ಕೃಪೆಯ ಮಾಡೈ ನೇಚಾವರ ಗಂಗಾಧರ ದೇವಕಿ ನೇಚಾವರ ಗಂಗಾಧರ ದೇವಕಿ ನೇಚಾವರ. ಪರಮಾತ್ಮ, ನಿನ್ನನ್ನು ಅನಂತ ಭಕ್ತಿಯಿಂದ ಪೂಜಿಸುವೆನು. ಆಹಾ, ಭೀಮನು ಹೊರಟೇ ಹೋಗಿರುವನಲ್ಲ, ಎಷ್ಟು ದೂರ ಹೋಗಿರುವನೋ ನೋಡುವೆನು. ಭೀಮ 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 ನಿಲ್ಲು, ಸಮೀಪಿಸುತ್ತಾ ಭೀಮ. ಇರಲಿ, ನಮ್ಮ ಅಗ್ರಜನ ಅನುಗ್ರಹಿಸಿದ ಒಂದು ರೋಮವನ್ನು ಇಲ್ಲಿ ಯಾಕೆ ಮುಂದಕ್ಕೆ ಹೋಗುವನು. ಹರ ಹರ ಮಹಾದೇವ್. ಭೀಮ 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 ಪರಮೇಶ್ವರ, ಪುನಃ ನನಗೆ ದರ್ಶನವೆತ್ತಿರುವೆಯ. ನಾನು ಎಂಥ ಭಾಗ್ಯಶಾಲಿಯು. ನಿನ್ನನ್ನು ಅನಂತ ಭಕ್ತಿಯಿಂದ ಪೂಜಿಸುವೆನು. ಶಂಭೋ ಶಂಕರ ಗೌರೀಶ ನಟ ಜನಪಾಲ ಮಹೇಶ ಗೌರೀಶ ಶಂಭೋ ಶಂಕರ ಗೌರೀಶ ನಟ ಜನಪಾಲ ಮಹೇಶ ಶಂಕರ ಗೌರೀಶ ನಟ ಜನಪಾಲ ಸುಮಾರ ಶಂಕರ ಗೌರೀಶ ನಟ ಜನಪಾಲ ಮಹೇಶ ತಾಂಡವ ಲೀಲಾ ನಟ ನರಿನಾಥ ತಾಂಡವ ಲೀಲಾ ನಟ ನರಿನಾಥ ಬ್ರಹ್ಮಾನಂದ ಪಾವಲಿನಾಥ
ಶಂಕರ ಪರಮೇಶ್ವರ, ನಿನ್ನನ್ನು ಅನಂತ ಭಕ್ತಿಯಿಂದ ಪೂಜಿಸುವೆನು. ಇದೇನು ಭೀಮನು ಹೊರಟೆ ಹೋಗಿರುವನಲ್ಲ, ಎಷ್ಟು ದೂರ ಹೋಗಿರುವನೋ ನೋಡುವೆನು. ಭೀಮ ಭೀಮ ಭೀಮ. ಹಾ, ಇನ್ನೇನು ಗತಿ? ಆಂಜನೇಯನು ಅನುಗ್ರಹಿಸಿದ ರೋಮಗಳೆಲ್ಲ ಮುಗಿದೇ ಹೋದಲ್ಲ. ಮೃಗಾದರು ಪರಮಾತ್ಮ ವಾಸುದೇವ, ನೀನೇ ರಕ್ಷಿಸು, ಕಾಪಾಡು ಕಾಪಾಡು. ಎಲೆ, ನೀನು ಯಾರು? ಇವನ ಕೈಯನ್ನು ಏಕೆ ಹಿಡಿದಿರುವೆ? ನನ್ನ ನನಗೆ ಮಾತು ಕೊಟ್ಟಂತೆ ನಡೆಯಲಿಲ್ಲ. ಇವನನ್ನು ನೆಲಕ್ಕೆ ಅಪ್ಪಳಿಸಿ ಕೊಲ್ಲುವೆನು. ನಾನು ವಾಸುದೇವನ ಪರಮಾತ್ಮನಾದ ಪಾರ್ಥನೆಯನುವನು. ನಿನಗೆ ಪರಶಿವನು ಅನುಗ್ರಹ ಇದ್ದಂತೆ ನನಗೆ ಪರಮಾತ್ಮನ ಅನುಗ್ರಹ ಇರುವುದು. ಈ ಮುಗೇಂದ್ರನ ಮಾತನಂತೆ ತಡೆಲಾರದ ಭೀಮನನ್ನು ನೆಲಕ್ಕೆ ಅಪ್ಪಳಿಸಿಕೊಳ್ಳಬೇಕಂತೆ. ಪಾರ್ಥ, ಪರಶಿವನ ಯಾರು, ಪುರುಷೋತ್ತಮನ ಯಾರು? ಎಲ್ಲರೂ ಬಹು ಒಬ್ಬನಲ್ಲವೇ? ಮುಕ್ತಿಯ ಸೋಪಾನಕ್ಕೆ ಮುಳ್ಳೆಳೆಕೊಳ್ಳುವುದು ಮೂರ್ಖ ಲಕ್ಷಣ. ಸಮಾಧಾನವೊಂದು ಮೃಗೇಂದ್ರ. ನಿನ್ನ ಒಪ್ಪಂದದಂತೆ ಭೀಮನು ಇಂದ್ರಪ್ರಸ್ಥವನ್ನು ಸೇರಿದನವೋ ಇಲ್ಲವೋ? ಇಲ್ಲ, ಅಷ್ಟರಲ್ಲಿ ಇವನ ಕಾಲು ಸಿಕ್ಕಿತು. ಮೃಗೇಂದ್ರ, ನೀನು ಭೀಮನ ಕಾಲನ್ನೂ ಹಿಡಿದಿರುವೆ, ಅರ್ಜುನನು ಕೈಗಳನ್ನು ಹಿಡಿದಿರುವನು. ಭೀಮನು ಗೆದ್ದಂತ ಆಗಲಿಲ್ಲವೇ? ಹೌದು. ಹಾಗಾದರೆ ಭೀಮನು ಗೆದ್ದನು ತಾನೆ? ಅದು ಹೇಗೆ? ಉತ್ತಮಾಂಗವಾದ ಶಿರಸ್ಸು ಅರ್ಜುನನ ಕೈಯಲ್ಲಿರುವುದು. ನೀನು ಭೀಮನು ನಿನ್ನ ಕೈಗೆ ಸಿಕ್ಕಿದಂತೆ ಆಗಲಿಲ್ಲವಲ್ಲ? ಎಲೆ ಧರ್ಮನಂದನ, ನಿನ್ನ ಧರ್ಮದ ನುಡಿಗಳಿಂದ ನಾನು ಸಂತುಷ್ಟನಾದೆನು. ಸ್ವಾಮಿಯೇ, ಇದೆಲ್ಲವೂ ನಿನ್ನ ಪ್ರಭಾವವೇ ಸರಿ. ಎಲ್ಲಿ ನೋಡಿದರೂ ನಿನ್ನ ವಿಲಾಸವೇ ತುಂಬಿರುವುದು. ಎಲ್ಲಿ ನೋಡಿದರೂ ನಿನ್ನ ವಿಲಾಸವೇ ತುಂಬಿರುವುದು. ದೇವದೇವ, ಈ ಭಕ್ತನನ್ನು ಮನ್ನಿಸಿ ಕಾಪಾಡು ಪರಮಾತ್ಮ. ತಮ್ಮ ದರ್ಶನದಿಂದ ನಾನು ಧನ್ಯನಾದೆನು. ಪರಮ ಜ್ಞಾನಿ, ಯಾರ ರಾಜಸಿಯಾಗವು ನಿನ್ನ ಸನ್ನಿಧಿಯಲ್ಲಿ ನಡೆದಿದ್ದರೆ ಯಾಗವು ಸಾಧುವಾಗಲಾರದು. ಆದ್ದರಿಂದ ಯಾಗ ಮಂಟಪಕ್ಕೆ ಹೋಗೋಣ ನಡಿ. ಪರಮಾತ್ಮ, ನಾನು ಯಾಗ ಮಂಟಪದಲ್ಲಿ ಇರುವವರೆಗೂ ನನ್ನ ಪೂಜೆಯನ್ನು ಬಳಿಯಲ್ಲಿ ಇದ್ದುಕೊಂಡು ನನ್ನ ಪೂಜೆಯನ್ನು ಪರಿಗ್ರಹಿಸ್ತಾ ಇರಬೇಕು. ಹಾಗೇ ಆಗಲಿ. ಬಹಳ ಜಡಿಸಿದೆ ಅದು ಮತ್ತೊಳಿದೆ ದುರ್ಗೋಲ್ಲದ ಬರತದ ಬರೆಯುವುದನ್ನು. ಬಹಳ ಜಡಿಸಿದೆ ಬಲ್ಲರ ತುಳಿಯುವೆ ದುರ್ಗೋಲ್ಲದ ಬರತದ ಬರೆಯುವುದನ್ನು. ಮನೆಗಳ ಕಡಿಮೆ ಕತ್ತರಿಪೆನೋ ಬಡಾಯಿ ಬಡವರ ಬಿಡುತ್ತದೆ. ಮನೆಗಳ ಕಡಿಮೆ ಕತ್ತರಿಪೆನೋ ಬಡಾಯಿ ಬಡವರ ಬಿಡುಗಡೆ ತೋಡು ಮಾಡಿನ ಬೀಜದ ಜನಗೆ ಕರಗಲು ತೋಡು ಮಾಡದೆ ನೀಡಿದ ಜಗದೆ ಕರಗಲು ಹರಿಯೋಳ್ ನೆಟ್ಟೆ ಪುಡಿ ಪುಡಿ ಕೊಟ್ಟೆ ಹರಿಯೋಳ್ ನೆಟ್ಟೆ ಪುಡಿ ಪುಡಿ ಕೊಟ್ಟೆ ವಿರಾಜಿ ವೀರರ ಜಯಿಸಿದನು ವಿರಾಜಿ ವೀರರ ಜಯಿಸಿದನು ವಿರಾಜಿ ವೀರರ ಜಯಿಸಿದನು. ಇದೇನು ಇಂದ್ರಪ್ರಸ್ಥವೋ ಇಂದ್ರನಗರವೋ? ಕಪ್ಪು ಕಾಣಿಕಗಳನ್ನು ಹೊತ್ತುಕೊಂಡು ಧರ್ಮಸುತನೇ ಧರ್ಮಸುತನೇ ಎಂದು ಪಾದಚಾರಿಗಳಾಗಿ
ಅರಮನೆಗೆ ಬರುತ್ತಿರುವರು ಗಾಯಕರು, ಕವಿಗಳು, ವೇದಾದಿ ಪಂಡಿತರು, ವೈದ್ಯರು ತಂಡೋಪತಂಡವಾಗಿ ಬರುತ್ತಿರುವರು. ಧರ್ಮರಾಯನು ಇದರ ಯಜಮಾನ. ಅರ್ಜುನನು ಸುಭದ್ರೇಣನೇ ಸರಸ ಸಲ್ಲಾಪ, ಹೊಟ್ಟೆ ಪಾಕ ಭೀಮನು. ಇವನು ಯಾರನ್ನು ಲೆಕ್ಕಿಸಕ್ಕವನಲ್ಲ. ಇಂತಹ ಸಮಯದಲ್ಲಿ ಎಲ್ಲಿಯಾದರೂ ಒಂದು ಕಿಡಿ ತಲೆದೋರಿದರೆ ಹತ್ತಿಸಿ ಉರಿ ಮಾಡದೆ ಬೆರೆತಕ್ಕವನಲ್ಲ ಈ ಛಲದಂಕನವಲ್ಲ. ಸುಯಂ ತುಂಬಿದ ಸುರಯಂ ತುಂಬಿದ ಆ ವೈರಿ ಪಾಂಡವರ ಭಂಡಾರವನ ಏರಿದ ಸರಿರಾಯರ ಮುಂದೆ, ಏರಿದ ಸರಿರಾಯರ ಮುಂದೆ ಸಮಯವನರಿದು ಪರಿಸರಿಸಿ ಪಾಂಡವರ ನಾಶಗೈವೇ. ಹೇಳಲಿ, ರತ್ನಾಭರಣಗಳೆಲ್ಲವೂ ನನ್ನ ಸ್ವಾಧೀನಕ್ಕೆ ಬಂದಿರುವುದು. ಭಂಡಾರವನ್ನು ಬರಿದು ಮಾಡಿ ಯಾಗದ ಮಧ್ಯದಲ್ಲಿ ಕುಳಿತಿರುವವರನ್ನು ಹಲ್ಲು ಹಲ್ಲು ಕಿರಿಯುವಂತೆ ಮಾಡುವೆನು. ಓಹೋ, ಧರ್ಮನಂದನಿಗೆ ಯಮನು ಬಹು ಸೊಬಗಾದ ಭವನವನ್ನು ನಿರ್ಮಿಸಿರುವನಂತೆ. ಅದು ಎಂತಹ ಸೊಬಗು ನೋಡಿಕೊಂಡೇ ಬರುವೆನು.